ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಈ ವಿಡಿಯೋದಲ್ಲಿ ನಾನು ಒಂದು ಸರ್ವೈಲೆನ್ಸ್ ಕಾರನ್ನು ತೋರಿಸ್ತೀನಿ ಫ್ರೆಂಡ್ಸ್, ಮಾಡಿ ತೋರಿಸ್ತೀನಿ. ESP32 ಕ್ಯಾಮ್ರಾನ ಯೂಸ್ ಮಾಡಿಕೊಂಡು. ಸೊ ನಿಮಗೆ ಕಾಣ್ತಿರ್ಬೋದು ನೋಡಿ, ಇಲ್ಲಿ ಇದು ESP32 ಕ್ಯಾಮ್ರಾ. ಸೊ ಇದು ಸರ್ವೈಲೆನ್ಸ್ ಕಾರ್ ಅಂದರೆ ನಿಮಗೆ ರೋಬೋಟ್ ಓಡ್ತಾ ನಮಗೆ ವೀಡಿಯೋನ ರೆಕಾರ್ಡ್ ಮಾಡಿ ತೋರಿಸುತ್ತೆ. ಸೊ ಯಾವ ಥರ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ. ನಾನು ಇದು ಫಸ್ಟ್ ರೋಬೋಟನ್ನು ಆನ್ ಮಾಡಿದ್ದೀನಿ. ಸೊ ನಾವು ಫಸ್ಟಲ್ಲಿ ನಮ್ಮ ಮೊಬೈಲಲ್ಲಿ ವೈಫೈನ ತೊಗೊಂಡು ಇಲ್ಲಿ ಅದೊಂದು ಹಾಟ್ಸ್ಪಾಟ್ ಅನ್ನೋದು ಬರುತ್ತೆ, ಕ್ಯಾಮ್ರಾ ಕಾರ್ ಅಂತ. ಅದನ್ನು ನೀವು ಕನೆಕ್ಟ್ ಆಗಿ ಅದರಿಂದ ಸೊ ನೀವು ನೆಕ್ಸ್ಟು ಒಂದು IP ಅಡ್ರೆಸ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ IP ಅಡ್ರೆಸ್ಸನ್ನು ಓಪನ್ ಮಾಡಿ ನಿಮಗೆ ನೋಡಿ ಇಲ್ಲಿ ಕಾಣ್ತಿದೆಯಲ್ಲ. ಸೊ ನಾನು ಇಲ್ಲಿ ಹಾಯ್ ಮಾಡ್ತಾಯಿದ್ದೀನಿ ನೋಡಿ, ಇಲ್ಲಿ ಅಲ್ಲಿ ಕಾಣ್ತಿರ್ಬೋದು ನಿಮಗೆ ಕ್ಯಾಮ್ರಾದಲ್ಲಿ. ಸೊ ಈಗ ನೋಡಿ, ನಾನು ಸ್ವಲ್ಪ ಸ್ಪೀಡ್ ಇನ್ಕ್ರೀಸ್ ಮಾಡಿ ಕಂಟ್ರೋಲ್ ಮಾಡ್ತೀನಿ. ಸೊ ನೋಡಿ, ನಾನು ಕಾಣ್ತಿರ್ಬೋದು ನಿಮಗೆ ಇಲ್ಲಿ ಕ್ಯಾಮ್ರಾ ಮುಂದೆ. ಸೊ ಇದು ಒಂದೊಂದು ಟೈಮ್ ನಿಮಗೆ ಇಲ್ಲಿ ಕ್ಯಾಮ್ರಾ ಅನ್ನೋದು ವರ್ಕ್ ಆಗಲಿಲ್ಲ ಅಂದರೆ ಒಂದು ಸರಿ ರೀಕನೆಕ್ಟ್ ಮಾಡಿ, ಯಾಕಂದರೆ ಇದರದ್ದು ನಿಮಗೆ ರಿಫ್ರೆಶ್ ರೇಟ್ ತುಂಬ ಕಡಿಮೆ ಇದೆ. ಸೊ ನಿಮಗೆ ಈ ಥರ ವರ್ಕ್ ಆಗುತ್ತೆ. ಸೊ ಹಂಗೂ ವರ್ಕ್ ಆಗಲಿಲ್ಲ ಅಂದರೆ ನಿಮಗೆ ಇದು ನೀವು ಒಂದು ಸರಿ ವಾಪಸ್ ಹೋಗ್ಬಿಟ್ಟು ಇನ್ನೊಂದು ಸರಿ IP ಅಡ್ರೆಸ್ಸನ್ನು ಓಪನ್ ಮಾಡಿ. ಸೊ ನೀವಿಲ್ಲಿ ಆದಷ್ಟು 12 volts ಬ್ಯಾಟ್ರಿಯನ್ನು ಯೂಸ್ ಮಾಡಿದ್ರೆ ನಿಮಗೆ ಒಳ್ಳೆ ಬ್ಯಾಕಪ್, ಕ್ಯಾಮ್ರಾ ಕ್ಲಾರಿಟಿ ಆಗ್ಬೋದು ಎಲ್ಲ ಚೆನ್ನಾಗಿ ಬರುತ್ತೆ. ನೋಡಿ ನಿಮಗೆ ಕಾಣ್ತಿರ್ಬೋದು. ಸೊ ನೋಡಿ, ಇದು ಬಂದು ನನ್ನ ಓನ್ ಕಸ್ಟಮ್ ಮೇಡ್ ಚಾರ್ಜನ್ನು ಮಾಡಿದ್ದೀನಿ ನಾನಿಲ್ಲಿ. ಈ ಥರ ಸ್ವಲ್ಪ ಹೈಟ್ ಆಗಿರಲಿ ಅಂತ ನಮ್ಮ ರೋಬೋಟು. ಸೊ ಇದರಲ್ಲಿ ನಾನು ಏನೇನು ಕಾಂಪೋನೆಂಟ್ಸನ್ನು ಯೂಸ್ ಮಾಡಿದ್ದೀನಿ ಅಂತ ನನಗೆ ತೋರಿಸ್ತೀನಿ ನೋಡಿ. ಸೊ ಈ ವಿಡಿಯೋ ಲಾಸ್ಟ್ನಲ್ಲಿ ನಿಮಗೆ ಇದರದ್ದು ಒಂದು ಕ್ಲಿಪ್ಪನ್ನು ಹಾಕ್ತೀನಿ, ನಿಮಗೆ ಯಾವ ಥರ ಈ ರೋಬೋಟು ವರ್ಕ್ ಆಗುತ್ತೆ ಅಂತ. ಸೊ ನೀವು ಅಲ್ಲಿಂದ ನೋಡ್ಬೋದು. ಸೊ ಈಗ ಇಲ್ಲಿ ಕ್ಯಾಪ್ ಓಪನ್ ಮಾಡ್ತೀನಿ. ಸೊ ನೋಡಿ, ನಿಮ್ಗೆ ಇಲ್ಲಿ ಏನೂ ಇಲ್ಲ, ಒಂದು L298N ಮೋಟರ್ ಡ್ರೈವರನ್ನು ಯೂಸ್ ಮಾಡಿದ್ದೀನಿ. ಸೊ ಇದನ್ನು ನಾವು ಕಂಟ್ರೋಲ್ ಮಾಡೋದಕ್ಕೆ ಇಲ್ಲಿ ನಮಗೆ ಮೇಯ್ನ್ ಬೇಕಾಗಿರೋದೇ ESP32 ಕ್ಯಾಮ್ರಾ ಮಾಡ್ಯೂಲು. ನೋಡಿ ಕಾಣ್ತಿರ್ಬೋದು ನಿಮಗೆ. ESP32 ಕ್ಯಾಮ್ರಾ ಜೊತೆ ನಮ್ಮ ಡೈರೆಕ್ಟಾಗಿ L298N ಮೋಟರ್ ಡ್ರೈವರ್ ಕನೆಕ್ಟ್ ಮಾಡಿ ನಾವು ನೋಡಿ, ಇಲ್ಲೇನೂ ಇಲ್ಲ, ಜಸ್ಟ್ ಒಂದು ಬ್ಯಾಟ್ರಿ ಹೋಲ್ಡರ್ ಇಟ್ಟಿದ್ದೀನಿ ಮೇಲೆ. ಸೊ ಜೊತೆಗೆ ನಾನು L298N ಮೋಟರ್ ಡ್ರೈವರ್ ಜೊತೆ ಕನೆಕ್ಟ್ ಮಾಡಿದ್ದೀನಿ. ನಿಮಗೆ ಸರ್ಕ್ಯೂಟ್ ಡಯಾಗ್ರಾಮ್ ಬಂದು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೀವು ಕೋಡು ಸರ್ಕ್ಯೂಟ್ ಡಯಾಗ್ರಾಮು ನೀವು ಅಲ್ಲಿಂದ ಸೇಮ್ ಆ್ಯಸ್ ಇಟ್ ಈಸ್ ಇದನ್ನು ಸ್ವಲ್ಪ ಹಾಕ್ಕೊಂಡು ನಿಮಗೆ ಯೂಸ್ ಮಾಡ್ಕೊಬೋದು. ನಿಮಗೆ ESP32ಗೆ ಕೋಡನ್ನು ಹೆಂಗೆ ಅಪ್ಲೋಡ್ ಮಾಡೋದು ಅಂತ ನಾನು ಆಲ್ರೆಡಿ ನಮ್ಮ ಒಂದು ESP32 ಅನ್ಬಾಕ್ಸಿಂಗ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ. ಸೊ ಅಲ್ಲಿ ನೀವು ನೋಡಿಕೊಂಡು ಈಸಿಯಾಗಿ ಇದನ್ನು ಕೋಡನ್ನು ಅಪ್ಲೋಡ್ ಮಾಡ್ಕೊಬೋದು ನೀವು. ಸೊ ನಿಮಗೆ ಅಪ್ಲೋಡ್ ಆದಮೇಲೆ ನಿಮಗೆ ಒಬ್ಬೊಬ್ಬರಿಗೆ ಒಂದು ಡಿಫ್ರೆಂಟ್ IP ಅಡ್ರೆಸ್ ಬರುತ್ತೆ. ಆ IP ಅಡ್ರೆಸ್ಸನ್ನು ನೀವು ಯೂಸ್ ಮಾಡಿಕೊಂಡು ನಿಮಗೆ IP ಅಡ್ರೆಸ್ಸನ್ನು ಡೈರೆಕ್ಟಾಗಿ ಹೋಗ್ಬಿಟ್ಟು ನಿಮ್ಮ ಕ್ರೋಮ್ನಲ್ಲಿ ಓಪನ್ ಮಾಡಿದ್ರೆ, ಸೊ ಇದು ಡೈರೆಕ್ಟಾಗಿ ಇದ್ರ IP ಅಡ್ರೆಸ್ ಇರುತ್ತಲ್ಲ, ಸೊ ನಿಮಗೆ ಡೈರೆಕ್ಟಾಗಿ ರಿಮೋಟ್ ನಾನು ಅವೆಲ್ಲ ತೋರಿಸಿದ್ನಲ್ಲ, ಆ ರಿಮೋಟ್ ಅನ್ನೋದು ಓಪನ್ ಆಗುತ್ತೆ. ಸೊ ನೀವು ಅಲ್ಲಿಂದ ಈಸಿಯಾಗಿ ಕಂಟ್ರೋಲ್ ಮಾಡ್ಕೊಬೋದು. ಸೊ ಇದಕ್ಕೆ ಒಂದು ಸಪ್ರೇಟ್ ಹಾಟ್ಸ್ಪಾಟ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಸೊ ನೀವು ಅದರಿಂದ ಈಸಿಯಾಗಿ ಕನೆಕ್ಟ್ ಮಾಡ್ಕೊಬೋದು. ಸೊ ಮತ್ತೆ ನೋಡಿದ್ರೆ ಇಲ್ಲಿ ನಾನು 4 150 RPMನ ಬೋ ಮೋಟರ್ಸನ್ನು ಯೂಸ್ ಮಾಡಿದ್ದೀನಿ, ಸಿಂಗಲ್ ಸೈಡೆಡ್ ಶಾಫ್ಟ್, ಮತ್ತು 4 ವೀಲ್ಸನ್ನು ಯೂಸ್ ಮಾಡಿದ್ದೀನಿ. ಸೊ ನಾನು ಇಲ್ಲಿ ಪವರ್ ಸಪ್ಲೈಗೆ ಒಂದು 7.4 volts ಲಿಥಿಯಂ ಅಯಾನ್ ಬ್ಯಾಟ್ರಿ ಬ್ಯಾಕಪ್ಪನ್ನು ಯೂಸ್ ಮಾಡಿದ್ದೀನಿ. ನೀವು ಇಲ್ಲಿ ಅಪ್ ಟು 12 voltsವರೆಗೂ ಯೂಸ್ ಮಾಡ್ಕೊಬೋದು. ಸೊ ನೀವು 12 volts ಯೂಸ್ ಮಾಡಿದ್ರೆ ನಿಮಗೆ ಸ್ವಲ್ಪ ಬೆಟರ್ ಪವರ್ ಬರುತ್ತೆ. ಸೊ ನಾನಿಲ್ಲಿ ಚಿಕ್ಕದಾಗಿ ತುಂಬ ಸ್ಮಾಲಾಗಿ ಮಾಡಬೇಕು ಅಂತ ನಾನಿಲ್ಲಿ ಒಂದು 7.4 volts ಬ್ಯಾಟ್ರಿಯನ್ನೇ ಹಾಕಿದ್ದೀನಿ. ಸೊ ಇಲ್ಲಿ ನೋಡಿ ನಿಮಗೆ ಕಾಣ್ತಿರ್ಬೋದು ESP32 ಕ್ಯಾಮ್ರಾ ಮಾಡ್ಯೂಲು. ಸೊ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಕಂಟ್ರೋಲಿಂಗಿಗೆ ಬಂದರೆ, ಸೊ ನಾನು ಹೇಳೋದ್ನಲ್ಲ ನಿಮಗೆ ಇಲ್ಲಿ ವೈಫೈ ಕನೆಕ್ಟ್ ಆದಮೇಲೆ ನಿಮಗೆ ಸೊ ನೆಕ್ಸ್ಟ್ ಇಲ್ಲಿ ನಿಮಗೆ ಸ್ಪೀಡ್ ಕಾಣುತ್ತೆ. ಈ ಸ್ಪೀಡನ್ನು ಇನ್ಕ್ರೀಸ್ ಮಾಡಿದ್ರೆ ನಿಮ್ಮ ರೋಬೋಟ್ ಸ್ಪೀಡ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಸೊ ಈ ಲೈಟ್ ಅಂತ ಕಾಣ್ತಿದೆಯಲ್ಲ, ಸೊ ನಾವು ಈ ಲೈಟನ್ನು ಹಾಕ್ಕೊಂಡ್ರೆ ನೋಡಿ, ಇಲ್ಲಿ ನಮಗೆ ESP32 ಅಲ್ಲಿ ಲೈಟ್ ಆನ್ ಆಯಿತು. ಸೊ ನಿಮಗೆ ಇದು ಫುಲ್ ಬ್ರೈಟ್ನೆಸ್ಸನ್ನು ನೀವು ಎಷ್ಟು ಬೇಕೋ ಅಡ್ಜಸ್ಟ್ ಮಾಡ್ಕೊಬೋದು. ಸೊ ಇದು ನೀವು ನೈಟ್ ಟೈಮ್ಸಲ್ಲಿ ಓಡಿಸ್ತಾ ಇದ್ದಾಗ ನಿಮಗೆ ಇಲ್ಲಿ ಈಸಿಯಾಗಿ ನೀವು ಈ ESP32 ಕ್ಯಾಮ್ರಾ ಲೈಟನ್ನು ಇಲ್ಲಿ ಆನ್ ಮಾಡಿಕೊಂಡು ನಿಮಗೆ ಬೆಳಕು ಅನ್ನೋದು ಬರುತ್ತೆ. ಸೊ ನೋಡಿ ಎಷ್ಟು ಕ್ಲೀನಾಗಿ ಕಾಣ್ತಿದೆ. ಏನಂದರೆ ನಿಮಗೆ ಇದು ರಿಫ್ರೆಶ್ ರೇಟ್ ತುಂಬ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ನೀವು ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ. ಈ ಕೋಡಿಂಗಲ್ಲಿರೋ ಪ್ರಕಾರ ಅಷ್ಟೇ ಇರೋದು ಇದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು. ಸೊ ನಿಮಗೆ ಇಲ್ಲಿ ಕೋಡ್ ಮತ್ತು ಸರ್ಕ್ಯೂಟ್ ಡಯಾಗ್ರಾಮ್ ಬಂದು ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ನಿಮಗೆ. ನೀವು ಅಲ್ಲಿಂದ ಇದನ್ನು ಈಸಿಯಾಗಿ ಅದೇ ಥರ ಹಾಕ್ಕೊಂಡು ಯೂಸ್ ಮಾಡ್ಕೊಬೋದು. ಸೊ ನಿಮ್ಗೆ ಈಗ ಇದನ್ನು ಒಂದು ಔಟ್ಸೈಡ್ ಓಡಿಸಿ ಹೆಂಗೆ ಇರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಈಗ ಹಾಕ್ತೀನಿ, ವಿಡಿಯೋ ನೋಡ್ಕೊಳ್ಳಿ.
Do subscribe and press bell icon to get instant notification for more videos.